ನೀವು ನೋಡ್ತಾ ಇದ್ದೀರಾ ಇದು ಫಿಲ್ಮಿ ಬೀಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. ದರ್ಶನ್ ಕುರುಕ್ಷೇತ್ರದಲ್ಲಿ ಬಾಹುಬಲಿ ರಾಣ, ಈ ಹಾಟ್ ನ್ಯೂಸ್ ನಿಜ ಆಗುತ್ತಾ? ಅಷ್ಟಕ್ಕೂ ಏನಿದು ಸುದ್ದಿ ಹೇಳ್ತೀನಿ ಕೇಳಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ 50ನೇ ಸಿನಿಮಾ ಕುರುಕ್ಷೇತ್ರ ಬಗ್ಗೆ ದಿನಕ್ಕೊಂದು ಸುದ್ದಿ ಹರಿದಾಡ್ತಿದೆ. ಸೆಟ್ ಇರುವ ಮುನ್ನವೇ ಗಾಂಧಿನಗರದಲ್ಲಿ ಗಲ್ಲಿ ಗಲ್ಲಿಯಲ್ಲೂ ಕುರುಕ್ಷೇತ್ರ ಬೇಜಾನ್ ಹವಾ ಸೃಷ್ಟಿ ಮಾಡಿದೆ. ಬಾಹುಬಲಿ ಚಿತ್ರಕ್ಕೆ ಸೆಡ್ ಹೊಡೆಯುವ ಮಟ್ಟಕ್ಕೆ ಕುರುಕ್ಷೇತ್ರ ತಯಾರು ಮಾಡಲು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ. ಹೀಗಿರುವಾಗಲೇ ಕುರುಕ್ಷೇತ್ರ ಸಿನಿಮಾದ ಬಗ್ಗೆ ಬಿಸಿ ಬಿಸಿ ಸುದ್ದಿಯೊಂದು ಹೊರಬಿದ್ದಿದೆ. ಕುರುಕ್ಷೇತ್ರ ಸಿನಿಮಾದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್, ರೆಬಲ್ ಸ್ಟಾರ್ ಅಂಬರೀಶ್, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ರಾಕಿಂಗ್ ಸ್ಟಾರ್ ಯಶ್ ಸೇರಿದಂತೆ ಸ್ಯಾಂಡಲ್ವುಡ್ನ ಸ್ಟಾರ್ ನಟರೆಲ್ಲ ಒಟ್ಟಾಗಿ ಅಭಿನಯಿಸುತ್ತಾರೆ ಎಂಬ ಸುದ್ದಿ ಈ ಹಿಂದೆ ಬ್ರೇಕ್ ಆಗಿತ್ತು. ಆದ್ರೆ ಈಗ ಈ ಸುದ್ದಿಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಹೌದು, ಇದೀಗ ಲೀಕ್ ಆಗಿರೋ ಸುದ್ದಿ ಪ್ರಕಾರ ಕುರುಕ್ಷೇತ್ರ ಸಿನಿಮಾದಲ್ಲಿ ಬಾಹುಬಲಿ ಸಿನಿಮಾದ ಬಳ್ಳಾಳ ದೇವ ಪಾತ್ರಧಾರಿ ರಾಣಾ ತಗ್ಗುಬಾಟಿ ಅಭಿನಯಿಸುತ್ತಿದ್ದಾರಂತೆ. ಇದೇನಪ್ಪ, ಕುರುಕ್ಷೇತ್ರ ಸಿನಿಮಾದಲ್ಲಿ ದುರ್ಯೋಧನ ಪಾತ್ರಧಾರಿ ದರ್ಶನ್ ಎದುರಾಳಿಯಾಗಿ ಭೀಮನ ಪಾತ್ರದಲ್ಲಿ ರಾಣಾ ತಗ್ಗುಬಾಟಿ ಕಾಣಿಸ್ಕೊಳ್ತಾರ ಅಂತ ಶಾಕ್ ಆಗ್ಬೇಡಿ. ಈಗಾಗಲೇ ಎಂ.ಆರ್. ರಮೇಶ್ ಆಕ್ಷನ್ ಕಟ್ ಹೇಳ್ತಿರೋ ಆ ಸ್ಫೋಟ ಸಿನಿಮಾದಲ್ಲಿ ನಟಿಸಲು ಟಾಲಿವುಡ್ನ ನಟ ರಾಣಾ ತಗ್ಗುಬಾಟಿ ಒಪ್ಕೊಂಡಿದ್ದಾರೆ ಎಂಬ ಸುದ್ದಿ ಬ್ರೇಕ್ ಆಗಿದ್ದು, ಇದೀಗ ಕುರುಕ್ಷೇತ್ರ ಸಿನಿಮಾದಲ್ಲೂ ರಾಣಾ ಮಿಂಚಲಿದ್ದಾರೆ ಎಂಬ ಗುಸುಗುಸು ಟಾಕ್ ಕೇಳಿ ಬರ್ತಾ ಇದೆ. ಕುರುಕ್ಷೇತ್ರ ಸಿನಿಮಾದಲ್ಲಿ ರಾಣಾ ದಗ್ಗುಬಾಟಿ ಭೀಮನ ಪಾತ್ರ ಮಾಡ್ತಾರಂತೆ ಎಂಬ ಅಂತೆಗಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಟ್ ಟಾಪಿಕ್ ಆಗಿದೆ. ಇದು ಸತ್ಯವೋ ಸುಳ್ಳೋ ಪಕ್ಕ ಆಗಿಲ್ಲ. ಅಷ್ಟಕ್ಕೂ ಭೀಮಾ ಪಾತ್ರದಲ್ಲಿ ನಟಿಸಲು ರಾಣಾ ದಗ್ಗುಬಾಟಿ ಅವರೊಂದಿಗೆ ನಿರ್ಮಾಪಕ ಮುನಿರತ್ನ ಮಾತುಕತೆ ನಡೆಸಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿಲ್ಲ. ಈ ಕುರಿತು ನಿರ್ದೇಶಕ ನಾಗಣ್ಣ ಕೂಡ ಮೌನ ಮುರಿದಿಲ್ಲ. ಒಂದು ವೇಳೆ ಕುರುಕ್ಷೇತ್ರ ಸಿನಿಮಾದಲ್ಲಿ ರಾಣಾ ದಗ್ಗುಬಾಟಿ ಭೀಮನ ಪಾತ್ರದಲ್ಲಿ ಕಾಣಿಸಿಕೊಂಡ್ರೆ ದರ್ಶನ್ ಹಾಗೂ ರಾಣಾ ನಡುವಿನ ಕಾಳಗದ ಸನ್ನಿವೇಶ ಸಿನಿ ಪ್ರಿಯರ ಕಣ್ಣಿಗೆ ಹಬ್ಬ ಆಗೋದ್ರಲ್ಲಿ ಡೌಟೇ ಇಲ್ಲ. ದರ್ಶನ್ ರವರ 50ನೇ ಚಿತ್ರ ಕುರುಕ್ಷೇತ್ರದಲ್ಲಿ ಯಾರೆಲ್ಲ ಸ್ಯಾಂಡಲ್ವುಡ್ ನಟರು ಅಭಿನಯಿಸುತ್ತಾರೆಂಬ ಕುರಿತು ಇನ್ನೂ ಖಚಿತ ಮಾಹಿತಿ ಸಿಕ್ಕಿಲ್ಲ. ಇದೀಗ ರಾಣಾ ಕೂಡ ಕನ್ನಡಕ್ಕೆ ಎಂಟ್ರಿ ಆಗ್ತಿದ್ದಾರೆ, ಕುರುಕ್ಷೇತ್ರದಲ್ಲಿ ಅಭಿನಯಿಸಬಹುದು ಅನ್ನೋ ಟಾಕ್ ಮಾತ್ರ ಕೇಳಿ ಬರ್ತಾ ಇದೆ. ಅಷ್ಟಕ್ಕೂ ಈ ಸುದ್ದಿ ನಿಜ ಆಗೋದು ಬಿಡುತ್ತೋ ಗೊತ್ತಿಲ್ಲ. ಆದ್ರೆ ಕುರುಕ್ಷೇತ್ರದಲ್ಲಿ ಯಾರೆಲ್ಲ ಕಾಣಿಸ್ಕೊಳ್ತಾರೆ, ಸಿನಿಮಾ ಯಾವಾಗ ಸೆಟ್ ಇರುತ್ತೆ ಅನ್ನೋ ತಿಳ್ಕೊಳ್ಳೋ ಕುತೂಹಲ ನಿಮ್ಗಿದ್ರೆ ಮಿಸ್ ಮಾಡದೆ ನೋಡ್ತಾ ಇರಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.